ಎಲ್ಲರಿಗೂ ನಮಸ್ಕಾರ. ವಿಸ್ತಾಸ್ ಲರ್ನಿಂಗ್ ಆನ್ಲೈನ್ ಕ್ಲಾಸಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಗಣಿತ ಶಿಕ್ಷಕ ರಮೇಶ್. ವಿದ್ಯಾರ್ಥಿಗಳೇ, ಮೊದಲಿಗೆ ವಿ ಲರ್ನಿಂಗ್ ಅಂದ್ರೆ ಏನು, ಏನಿದರ ಉದ್ದೇಶ ಅಂತಕ್ಕಂಥದನ್ನ ತಿಳಿಯೋಣ. ವಿ ಲರ್ನಿಂಗ್ ಅಂತಕ್ಕಂಥದ್ದು ಒಂದು ಆನ್ಲೈನ್ ವೇದಿಕೆಯಾಗಿದ್ದು, ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಗುಣಮಟ್ಟದ ಶಿಕ್ಷಣವನ್ನ ಕೊಡಬೇಕು ಅಂತಕ್ಕಂಥ ಉದ್ದೇಶವನ್ನ ಹೊಂದಿದೆ. ಅದಕ್ಕೋಸ್ಕರ ತಾವೆಲ್ಲ ಏನು ಮಾಡಬೇಕು, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ಕಳೆದ ಅವಧಿಯಲ್ಲಿ ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಅಂತಕ್ಕಂಥ ಅಧ್ಯಾಯವನ್ನ ನೋಡ್ತಾ ಇದ್ದೀವಿ. ಈ ಅಧ್ಯಾಯದಲ್ಲಿ ನಾವು ಏಕಪದೋಕ್ತಿಯಿಂದ ಏಕಪದೋಕ್ತಿಯನ್ನ ಯಾವ ರೀತಿ ಗುಣಿಸಬೇಕು ಅಂತಕ್ಕಂಥದನ್ನ ನೋಡಿದೀವಿ. ಇವತ್ತಿನ ಅವಧಿಯಲ್ಲಿ ದ್ವಿಪದೋಕ್ತಿಯಿಂದ ಏಕಪದೋಕ್ತಿಯನ್ನ ಯಾವ ರೀತಿ ಗುಣಿಸಬೇಕು, ಅದರೊಂದಿಗೆ ತ್ರಿಪದೋಕ್ತಿಯಿಂದ ಏಕಪದೋಕ್ತಿಯನ್ನ ಯಾವ ರೀತಿ ಗುಣಿಸಬೇಕು ಮತ್ತು ಇವುಗಳ ಜೊತೆಗೆ ಇವುಗಳಿಗೆ ಸಂಬಂಧಪಟ್ಟಂತ ಅಭ್ಯಾಸ ಲೆಕ್ಕಗಳನ್ನ ನೋಡೋಣ. ವಿದ್ಯಾರ್ಥಿಗಳೇ, ಈಗ ದ್ವಿಪದೋಕ್ತಿಯಿಂದ ಏಕಪದೋಕ್ತಿಯನ್ನ ಯಾವ ರೀತಿ ಗುಣಿಸಬೇಕು ಅಂತಕ್ಕಂಥದನ್ನ ನೋಡೋಣ. ಇಲ್ಲಿ ಏನಪ್ಪಾ ಅಂದ್ರ ಕೆಲವೊಂದು ಸಮಸ್ಯೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲೇದು ಏನು ಕೊಟ್ಟಿದ್ದಾರೆ, 3x ಇಂಟು ಬ್ರಾಕೆಟ್ ಆಫ್ 5y ಪ್ಲಸ್ 2 ಅಂತ ಕೊಟ್ಟಿದ್ದಾರೆ. ಪ್ರಶ್ನೆ ಏನು ಕೊಟ್ಟಿದ್ದಾರೆ, 3x ಇಂಟು ಬ್ರಾಕೆಟ್ ಆಫ್ 5y ಪ್ಲಸ್ 2 ಅಂತ ಕೊಟ್ಟಿದ್ದಾರೆ. ಹೌದಾ? ಈಗ ನೋಡ್ರಿ, ಈಗ ಅಂದ್ರ ದ್ವಿಪದೋಕ್ತಿಯಿಂದ ಏಕಪದೋಕ್ತಿಯನ್ನ ಯಾವ ರೀತಿ ಗುಣಿಸಬೇಕು. ಮೊದಲು ಇದು ಹೆಂಗಿದೆ ಅಂದ್ರೆ ಸಂಕಲನದ ಮೇಲೆ ಗುಣಾಕಾರದ ವಿಭಾಜಕತೆ. ನಿಮ್ಗೆ ನಿಯಮ ಗೊತ್ತು, ಯಾವ ರೀತಿ, a ಇಂಟು ಬ್ರಾಕೆಟ್ ಆಫ್ ಬಿ ಪ್ಲಸ್ ಸಿ ರೂಪದಲ್ಲಿ ಅದ. ಇದನ್ನ ಯಾವ ರೀತಿ ಬಿಡಿಸ್ಬೇಕು ಅಂದ್ರೆ ಇಲ್ಲಿ ಎ ಅಂತಕ್ಕಂಥದ್ದು ಬಿ ಮತ್ತು ಸಿಗೆ ಏನಪ್ಪ ಅಂದ್ರ ಸಂಬಂಧವನ್ನ ಹೊಂದೈತಿ. ಅಂದ್ರ ಎ ಯನ್ನ ಬಿ ಜೊತೆಗೆ ಒಂದು ಗುಣಾಕಾರ ಮಾಡ್ತೀವಿ. ಅಂದ್ರ ಎ ಇಂಟು ಬಿ ಯಾವ ಚಿಹ್ನೆ ಇದೆ, ಇಲ್ಲಿ ಪ್ಲಸ್ ಇದೆ. ಅದೇ ರೀತಿ ಎ ಯನ್ನ ಸಿ ಜೊತೆಗೆ ಅಂದ್ರ ಎ ಇಂಟು ಸಿ. ನೋಡ್ರಿ, ಈಗ ಹೆಂಗದ, ಎ ಇಂಟು ಬ್ರಾಕೆಟ್ ಆಫ್ ಬಿ ಪ್ಲಸ್ ಸಿ ರೂಪದಾಗ ಐತಿ. ಅಂದ್ರೆ ಈ 3x ಅಂತಕ್ಕಂಥದ್ದು 5yಗೆ ಮತ್ತು 2ಗೆ ಏನಪ್ಪ ಅಂದ್ರೆ ಗುಣಾಕಾರ ರೀತಿಯಲ್ಲಿ ಅಂದ್ರೆ ಗುಣಾಕಾರದ ಸಂಬಂಧವನ್ನ ಹೊಂದಿರೋದ್ರಿಂದ ಯಾವ ರೀತಿ ಇಡ್ಬೋದು, 3x ಇಂಟು 5y ಪ್ಲಸ್ 3x ಇಂಟು 2 ಅಂತ ಇಡಬಹುದು. ಅಂದ್ರೆ ಸಂಕಲನದ ಮೇಲೆ ಗುಣಾಕಾರದ ವಿಭಾಜಕತೆ. ಈಗ ನೋಡ್ರಿ, ಬಿಡಿಸೋಣ. ಈಗ ಏನಾಯ್ತು ನೋಡ್ರಿ, 3 ಇಂಟು 5 ಅಂದ್ರೆ ಸ್ಥಿರಾಂಕಗಳನ್ನ ಗುಣಿಸಿಡೋಣ. 3 ಇಂಟು 5 ಎಷ್ಟಾಯ್ತು, 15 ಎಕ್ಸ್ ಇಂಟು ವೈ ಎಕ್ಸ್ ವೈ. ನೋಡ್ರಿ, ಈಗ ಅಂದ್ರೆ ನಾವೇನ್ ಮಾಡ್ತೀವಿ, ಸ್ಥಿರಾಂಕನ ಒಂದ್ ಕಡೆ ಬರ್ತಿದೀವಿ ಅಂದ್ರೆ 3 ಇಂಟು 5 ಬರ್ತಿದೀವಿ. 3 ಇಂಟು 5 ಅಂದ್ರೆ ಎಷ್ಟ, 15. ಆಮೇಲೆ ಎಕ್ಸ್ ಇಂಟು ವೈ ಬರ್ತಿದೀವಿ. ಎಕ್ಸ್ ಇಂಟು ವೈ ಅಂದ್ರೆ ಎಕ್ಸ್ ವೈ. ಸೊ 15 ಎಕ್ಸ್ ವೈ ಪ್ಲಸ್ ಇಲ್ಲಿ ಹಾಗೆ ಅಂದ್ರೆ ಸ್ಥಿರಾಂಕವನ್ನ ಗುಣಿಸ್ರಿ. 3 ಇಂಟು 2 ಎಷ್ಟಾಯ್ತು, 6 ಎಕ್ಸ್ ಇಂಟು ಏನು ಇಲ್ಪ ಅಂದ್ರೆ ಇಲ್ಲಿ ನಾವು ಎಕ್ಸ್ ಅಷ್ಟೇ ಇಡ್ತೀವಿ, 6x. ಅಂದ್ರ 3x ಇಂಟು ಬ್ರಾಕೆಟ್ ಆಫ್ 5y ಪ್ಲಸ್ 2 ಇದನ್ನೇನಪ್ಪ ಅಂದ್ರೆ ಗುಣಿಸಿದಾಗ ಬರ್ತಕ್ಕಂಥ ಗುಣಲಬ್ಧ ಎಷ್ಟು, 15xy ಪ್ಲಸ್ 6x. ಅರ್ಥ ಆಯ್ತಲ್ಲ? ಇದು ಸಿಂಪಲ್ ಅದ. ಓಕೆ, ಇನ್ನೊಂದು ಪ್ರಶ್ನೆ ನೋಡೋಣ. ಈಗ ಪ್ರಶ್ನೆ ಏನು ಕೊಟ್ಟಿದ್ದಾರೆ, 2x ಇಂಟು ಬ್ರಾಕೆಟ್ ಆಫ್ 3x ಪ್ಲಸ್ 5xy ಅಂತ ಕೊಟ್ಟಿದ್ದಾರೆ. ಏನು, 2x ಇಂಟು ಬ್ರಾಕೆಟ್ ಆಫ್ 3x ಪ್ಲಸ್ 5xy. ಇದು ಕೂಡ ಏನಪ್ಪ ಅಂದ್ರೆ ಸಂಕಲನ ಮೇಲೆ ಗುಣಾಕಾರದ ವಿಭಾಜಕತೆ. ನಿಮ್ಗೆಲ್ಲ ಸೂತ್ರ ಗೊತ್ತು, ಅದೇ ರೀತಿ ಇಡೋಣ. ಅಂದ್ರೆ 2x ಅಂತಕ್ಕಂಥದ್ದು ಎರಡಕ್ಕೂ ಸಂಬಂಧ ಅದ. ಸೊ ಏನಪ್ಪ ಅಂದ್ರೆ 2x ಇಂಟು 3x ಬ್ರಾಕೆಟ್ ಕಂಪ್ಲೀಟ್ ಪ್ಲಸ್ ಇದೆ 2x ಇಂಟು 5xy 5xy. ಈಗ ನೋಡ್ರಿ, ಈಗ ಸ್ಥಿರಾಂಕವನ್ನು ಗುಣಿಸ್ರಿ. 2 ಇಂಟು 3 ಎಷ್ಟು, 2 ಇಂಟು 3 6. ಎಕ್ಸ್ ಇಂಟು ಎಕ್ಸ್ ಅಂದ್ರ ಎಕ್ಸ್ ಇಂಟು ಎಕ್ಸ್ ಅಂದ್ರ ಎಕ್ಸ್ ಸ್ಕ್ವೇರ್. ನಿಮ್ಗೆಲ್ಲ ಗೊತ್ತದ ಏನಪ್ಪ ಅಂದ್ರ ಎ ರೆಸ್ ಟು ಎಂ ಇಂಟು ಬಿ ರೆಸ್ ಟು ಎನ್ ಈಸ್ ಈಕ್ವಲ್ ಟು ಎ ರೆಸ್ ಟು ಎಂ ಪ್ಲಸ್ ಎನ್. ಇಲ್ಲಿ ಏನಪ್ಪ ಅಂದ್ರೆ ಘಾತಾಂಕಗಳು ಒಂದದಾವು. ಸೊ ಎಕ್ಸ್ ರೆಸ್ ಟು 1 ಪ್ಲಸ್ 1 ಆಗ್ತೈತಿ. ಅಂದ್ರ ಎಕ್ಸ್ ರೆಸ್ ಟು 2 ಅಂದ್ರೆ ಏನಾಯ್ತು, ಈಗ 6x ರೆಸ್ ಟು 2 ಪ್ಲಸ್ ಇಲ್ಲಿ ನೋಡ್ರಿ 2 ಇಂಟು 5 2 ಇಂಟು 5 ಎಷ್ಟ, 10 ಅದ.
ಸೊ ಎಕ್ಸ್ ಇಂಟು ಎಕ್ಸ್ ವೈ ಅಂತ ಕೊಟ್ಟ ನಾವು ಎಕ್ಸ್ ಇಂಟು ಎಕ್ಸ್ ವೈ. ಸೊ ಏನಪ್ಪ ಅಂದ್ರೆ ಒಂದೇ ರೀತಿಯ ಚರಾಕ್ಷರದಾವು ಏನಾಯ್ತು ಎಕ್ಸ್ ಇಂಟು ಎಕ್ಸ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಆಯ್ತು. ಸೊ ಏನಾಯ್ತು ಏನು ಇಲ್ಲ ಅಂದ್ರೆ ಒಂದಿರತಿ 1 ಇಂಟು ವೈ ಅಂದ್ರೆ ವೈ ಅಂದ್ರೆ ಏನಾಯ್ತು 2x ಇಂಟು 5xy ಇವುಗಳ ಗುಣಲಬ್ಧ 10x⁻2 y ಅಂತ ಆಯ್ತು. ಅಂದ್ರೆ 2x ಇಂಟು ಬ್ರಾಕೆಟ್ ಆಫ್ 3x ಪ್ಲಸ್ 5xy ಇವುಗಳ ಗುಣಲಬ್ಧ ಎಷ್ಟಾಯ್ತು ಅಂದ್ರೆ 6x⁻2 ಪ್ಲಸ್ 10x⁻2 y ಅಂತ ಆಯ್ತು. ಅರ್ಥ ಆಯ್ತಲ್ಲ ಇದು? ಓಕೆ, ಈಗ ಮೂರನೇ ಲೆಕ್ಕವನ್ನು ನೋಡೋಣ. ಪ್ರಶ್ನೆ ಏನು ಕೊಟ್ಟಿದ್ದಾರೆ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಬೇಕು ನೀವೀಗ. ಏನು ಕೊಟ್ಟಿದ್ದಾರೆ a⁻2 ಅಂದ್ರ ಎದ ಘಾತ 2 ಅಂತ ಕೊಟ್ಟಿದ್ದಾರೆ ಇಂಟು ಬ್ರಾಕೆಟ್ ಆಫ್ 2ab ಮೈನಸ್ 5c ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವ ನಿಯಮ ಆದತಿ ಅಂದ್ರೆ ವ್ಯವಕಲನದ ಮೇಲೆ ಗುಣಾಕಾರದ ವಿಭಾಜಕತೆ. ಅಂದ್ರೆ ಹೆಂಗ್ ಬರ್ತೈತೆ ಅಂದ್ರೆ ಇದು a ಇಂಟು ಬ್ರಾಕೆಟ್ ಆಫ್ b ಮೈನಸ್ ಸಿ ಅಂದ್ರ ಎ ಅಂತಕ್ಕಂಥದ್ದು ಬಿ ಗೆ ಸಂಬಂಧದ ಮತ್ತು ಸಿ ಗೆ ಸಂಬಂಧದ. ಸೊ ಏನಾಗ್ತತಿ ಎ ಇಂಟು ಬಿ ಯಾವ ಚಿಹ್ನೆ ಅದ ಮೈನಸ್ ಅದ. ಸೊ ಏನಾಗ್ತದ ಎ ಇಂಟು ಸಿ ಆಗ್ತದ. ನೋಡ್ರಿ ಈಗ ಅಂದ್ರೆ ಎ ಸ್ಕ್ವೇರ್ ಅಂತಕ್ಕಂಥದ್ದು 2ab ಗೆ ಮತ್ತು 5c ಗೆ ಸಂಬಂಧದ. ಸೊ ಮೈನಸ್ ಇರೋದ್ರಿಂದ ನಾವು ಹೆಂಗ್ ಬರಿತೀವಿ ಇದನ್ನ ಅಂದ್ರ ಎ ಇಂಟು ಬಿ ಅಂದ್ರ ಎ ಸ್ಕ್ವೇರ್ ಇಂಟು 2ab ಬ್ರಾಕೆಟ್ ಕಂಪ್ಲೀಟ್ ಮೈನಸ್ ಅದ ಮೈನಸ್ ಚಿಹ್ನೆ ನೀಡ್ರಿ. ಸೊ ಎ ಇಂಟು ಸಿ ಎ ಅಂದ್ರೆ ಏನಿಲ್ಲಿ ಎ ಸ್ಕ್ವೇರ್ ಇಂಟು 5c ಗೊತ್ತಾಯ್ತಲ್ಲ ಯಾವ ರೀತಿ ಇಡಬೇಕಂತ. ಓಕೆ, ಅಂದ್ರೆ ನಿಮ್ಗೆ ನಿಯಮಗಳು ಎಲ್ಲ ಗೊತ್ತಿರಬೇಕು ಅಂದ್ರನ ಇವು ಏನಪ್ಪಾ ಅಂದ್ರೆ ಲೆಕ್ಕವನ್ನ ಕರೆಕ್ಟ್ ಆಗಿ ಬಿಡ್ಸಾಕ್ ಬರ್ತದ. ಈಗ ಸಿಂಪಲ್ ಅದ ನೋಡ್ರಿ. ಈಗ ಎ ಸ್ಕ್ವೇರ್ ಇಂಟು 2ab ಅಂತ ಕೊಟ್ಟಾನ. ಈಗ ಸ್ಥಿರಾಂಕ ಏನೂ ಇಲ್ಲ ಅಂದ್ರೂ 1 ಇರ್ತೈತಿ. ಸೊ 1 ಇಂಟು 2 ಅಂದ್ರೆ ಏನಾಯ್ತು ಈಗ 2 ಆಯ್ತು. ಎ ಸ್ಕ್ವೇರ್ ಇಂಟು ಎ ಅಂದ್ರೆ ಏನಾಯ್ತು ನೋಡ್ರಿ. ಈಗ a⁻m ಇಂಟು b⁻n ಇಸ್ಕೊಲ್ ಟು a⁻m ಪ್ಲಸ್ n. ಆದ್ದರಿಂದ ಏನಾಗ್ತೈತಿ ಎ ಸ್ಕ್ವೇರ್ ಇಂಟು ಎ ಅಂದ್ರ a³ ಆಯ್ತು. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಬಿ ಒಂದ್ ಅದ ಬಿ ಇಂಟು 1 ಅಂತ ಅನ್ಕೊಂಡ್ರ ಬಿ ಅಷ್ಟ ಬಂತು. ಅಂದ್ರೆ ಏನಾಯ್ತು ಎ ಸ್ಕ್ವೇರ್ ಇಂಟು 2ab ಅಂದ್ರ ಇದರ ಗುಣಲಬ್ಧ 2a⁻3 ಇಂಟು ಬಿ ಬಂತು. ಯಾವ ಚಿಹ್ನೆ ಅದ ಮೈನಸ್ ಅದ ಮೈನಸ್ ಅನ್ನ ಇಟ್ಬಿಡ್ರಿ. ಇಲ್ಲಿ ಕೂಡ ನೋಡ್ರಿ ಈಗ ಎ ಸ್ಕ್ವೇರ್ ಇಂಟು 5c ಅದ. ಎ ಸ್ಕ್ವೇರ್ ಹಿಂದಿಗಡೆ ಏನಪ್ಪಾ ಅಂದ್ರ ಸಹಗುಣಕ ಏನೂ ಇಲ್ಲ ಅಂದ್ರೂ 1 ಇರ್ತೈತಿ. 1 ಇಂಟು 5 ಅಂದ್ರೆ ಎಷ್ಟಾಯ್ತು 5 ಆಯ್ತು. ಸೊ ಎ ಸ್ಕ್ವೇರ್ ಇಂಟು ಸಿ ಏನಾಗ್ತದ ಎ ಸ್ಕ್ವೇರ್ ಸಿ ಆಗ್ತದ. ಅಂದ್ರೆ ಎ ಸ್ಕ್ವೇರ್ ಇಂಟು ಬ್ರಾಕೆಟ್ ಆಫ್ 2ab ಮೈನಸ್ 5c ಅಂದ್ರ ಇವುಗಳ ಗುಣಲಬ್ಧ ಎಷ್ಟು ಅಂದ್ರ 2a⁻3 ಇಂಟು ಬಿ ಮೈನಸ್ 5a⁻2 ಇಂಟು ಸಿ. ಗೊತ್ತಾಯ್ತಲ್ಲ ಯಾವ ರೀತಿ ಬಿಡಿಸ್ಬೇಕು ಅಂದ್ರೆ ದ್ವಿಪದೋಕ್ತಿಯಿಂದ ಏಕಪದೋಕ್ತಿಯನ್ನ ಯಾವ ರೀತಿ ಗುಣಿಸ್ಬೇಕು ಅಂತಕ್ಕಂಥದ್ದು ನೋಡಿದೀವಿ. ಈಗ ನಾವು ಏನ್ ನೋಡೋಣ ಅಂದ್ರ ತ್ರಿಪದೋಕ್ತಿಯಿಂದ ಏಕಪದೋಕ್ತಿಯನ್ನ ಯಾವ ರೀತಿ ಗುಣಿಸ್ಬೇಕು ಅಂತಕ್ಕಂಥದನ್ನ ನೋಡೋಣ. ತ್ರಿಪದೋಕ್ತಿಯಿಂದ ಏಕಪದೋಕ್ತಿಯನ್ನ ಗುಣಿಸುವುದು. ಈಗ ಮೊದಲೇ ಎಕ್ಸಾಂಪಲ್ ಅನ್ನು ನೋಡ್ಬೇಕಂದ್ರ ಏನ್ ಕೊಟ್ಟಿದ್ದಾರೆ 3p ಇಂಟು ಬ್ರಾಕೆಟ್ ಆಫ್ 4p² ಪ್ಲಸ್ 5p ಪ್ಲಸ್ 7 ಅಂತ ಕೊಟ್ಟಿದ್ದಾರೆ. ನಿಮ್ಗೆಲ್ಲ ಗೊತ್ತು ಏನಪ್ಪ ಅಂದ್ರ ಈ 3p ಅಂತಕ್ಕಂಥದ್ದು 4p² ಗೆ ಮತ್ತು 5p ಗೆ ಮತ್ತು 7 ಗೆ ಏನತೆ ಸಂಬಂಧದ. ಯಾವ ರೀತಿ ಸಂಬಂಧದ ಗುಣಾಕಾರದ ಸಂಬಂಧದ. ನೋಡ್ರಿ ಯಾವ ರೀತಿ ಹೇಳ್ಬೇಕು ಇದನ್ನ ಫಸ್ಟ್ ಏನಪ್ಪ ಅಂದ್ರ ಪ್ರಶ್ನೆ ಇಟ್ಕೋರಿ 3p ಇಂಟು ಬ್ರಾಕೆಟ್ ಆಫ್ 4p² ಪ್ಲಸ್ 5p ಪ್ಲಸ್ 7. ಓಕೆ ನೋಡ್ರಿ ಈಗ 3p ಇಂಟು 4p² ಯಾವ ಚಿಹ್ನೆ ಅದ ಪ್ಲಸ್ ಅದ. ಸೊ 3p ಇಂಟು 5p ಪ್ಲಸ್ 3p ಇಂಟು 7 ಗೊತ್ತಾಯ್ತಲ್ಲ. ಈ 3p ಅಂತಕ್ಕಂಥದ್ದು ಇಲ್ಲಿ ಏನಪ್ಪ ಅಂದ್ರೆ ಕೊಟ್ಟಿರ್ತಕ್ಕಂಥ ಬೀಜೋಕ್ತಿಗಳಿಗೆ ಗುಣಾಕಾರದ ಸಂಬಂಧದ. ಓಕೆ, ಈಗ ನೋಡ್ರಿ ಈಗ ಏನ್ ಕ್ಯಾರ ಗುಣಾಕಾರ ಕ್ರಿಯೆ ಐತಿ ಮಾಡೋಣ. ಫಸ್ಟ್ ಸ್ಥಿರಾಂಕಗಳ ಗುಣಾಕಾರ ಮಾಡ್ರಿ. 3 ಇಂಟು 4 3 4 ಎಷ್ಟು 12 p ಇಂಟು p² ನಿಯಮ ಗೊತ್ತದ ಏನಪ್ಪ ಅಂದ್ರ a⁻m ಇಂಟು a⁻n ಈಸ್ ಈಕ್ವಲ್ ಟು
ಎ ರೆಸ್ ಟು ಎಂ ಪ್ಲಸ್ ಎನ್. ಎ ರೆಸ್ ಟು ಎಂ ಅಂದ್ರ ಪಿ ರೆಸ್ ಟು ಏನು ಇಲ್ಲ ಅಂದ್ರ 1 ಇರ್ತೈತಿ. ಸೊ ಏನಪ್ಪಾ ಅಂದ್ರ ಪಿ ರೆಸ್ ಟು 2 ಅಂದ್ರೆ ಏನಾಗಬೇಕು ಪಿ ರೆಸ್ ಟು 1 ಪ್ಲಸ್ 2 ಅಂದ್ರೆ ಏನಾಗ್ತದ ಪಿ ಕ್ಯೂಬ್ ಪಿ ರೆಸ್ ಟು 3. ಗೊತ್ತಾಯ್ತಲ್ಲ ಯಾವ ಚಿಹ್ನೆ ಅದ ಪ್ಲಸ್ 3p ಇಂಟು 5p ಅಂತ ಕೊಟ್ಟಿದ್ದಾರೆ. 3 ಇಂಟು 5 3 5 ಎಷ್ಟು 15. ಪಿ ಇಂಟು ಪಿ ಏನಾಗಬೇಕು ಪಿ ಸ್ಕ್ವೇರ್ ಪಿ ರೆಸ್ ಟು 2 ಪ್ಲಸ್ 3p ಇಂಟು 7 3 7 ಎಷ್ಟು 21 ಪಿ ಇಂಟು ಏನು ಇಲ್ಲ ಸೊ ಏನಪ್ಪ ಅಂದ್ರ ಪಿ ಅಂದ್ರೆ 3p ಇಂಟು ಬ್ರಾಕೆಟ್ ಆಫ್ 4p ಸ್ಕ್ವೇರ್ ಪ್ಲಸ್ 5p ಪ್ಲಸ್ 7 ಇವುಗಳ ಗುಣಲಬ್ಧ ಎಷ್ಟು ಅಂದ್ರೆ 12p ರೆಸ್ ಟು 3 ಪ್ಲಸ್ 15p ರೆಸ್ ಟು 2 ಪ್ಲಸ್ 21p. ಗೊತ್ತಾಯ್ತಲ್ಲ ಸಿಂಪಲ್ ಅದೇ ಇದು. ಓಕೆ, ಈಗ ಎರಡನೇ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆಯನ್ನ ಏನ್ ಮಾಡ್ರಿ ಓದ್ರಿ. ಎಕ್ಸ್ ಇಂಟು ಬ್ರಾಕೆಟ್ ಆಫ್ 4x ಪ್ಲಸ್ 3x ರೆಸ್ ಟು 2 ಮೈನಸ್ 7 ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಮಿಶ್ರ ಚಿಹ್ನೆಗಳನ್ನ ಕೊಟ್ಟಿದ್ದಾರೆ, ತೊಂದರೆ ಇಲ್ಲ. ಈಗ ಏನಪ್ಪ ಅಂದ್ರೆ ಪ್ರಶ್ನೆಯನ್ನ ಇಟ್ಕೊಡ್ರಿ. ಎಕ್ಸ್ ಇಂಟು ಬ್ರಾಕೆಟ್ ಆಫ್ 4x ಪ್ಲಸ್ 3x ಸ್ಕ್ವೇರ್ ಮೈನಸ್ 7. ಓಕೆ, ಅಂದ್ರೆ ವಿಭಾಜಕ ನಿಯಮವನ್ನು ಹಚ್ಚೋಣ. ಅಂದ್ರೆ ಎಕ್ಸ್ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಬೀಜೋಕ್ತಿಗಳಿಗೆ ಸಂಬಂಧ ಐತಿ. ಬಟ್ ಚಿಹ್ನೆಗಳನ್ನ ಮರಿಬೇಡ್ರಿ. ಏನಾಗ್ತದ ಎಕ್ಸ್ ಇಂಟು 4x ಎಕ್ಸ್ ಇಂಟು 4x ಯಾವ ಚಿಹ್ನೆ ಅದ ಇಲ್ಲಿ ಪ್ಲಸ್ ಅದ. ಸೊ ಎಕ್ಸ್ ಇಂಟು 3x ಸ್ಕ್ವೇರ್ ಯಾವ ಚಿಹ್ನೆ ಅದ ಇಲ್ಲಿ ಮೈನಸ್ ಅದ. ಸೊ ಎಕ್ಸ್ ಇಂಟು 7 ಎಕ್ಸ್ ಇಂಟು 7. ಮೊದ್ಲು ಏನ್ ಮಾಡೋಣ ಅಂದ್ರ ಇಲ್ಲಿ ಸ್ಥಿರಾಂಕಗಳನ್ನ ಬರ್ಕೊಳ್ಳೋಣ. ಎಕ್ಸ್ ಅಂದ್ರೆ ಏನಿಲ್ಲಿ 1x ಅಂತ ಅರ್ಥ. ಅಂದ್ರೆ 1 ಇಂಟು 4 ಅಂದ್ರೆ ಏನಾಯ್ತು 4 ಆಯ್ತು. ಸೊ ಎಕ್ಸ್ ಇಂಟು ಎಕ್ಸ್ ಏನಾಗ್ತಾ ಇದೆ ಎಕ್ಸ್ ಸ್ಕ್ವೇರ್ ಎಕ್ಸ್ ರೆಸ್ ಟು 2 ಪ್ಲಸ್ ಇಲ್ಲೂ ಕೂಡ ಏನಪ್ಪಾ ಅಂದ್ರ 3 ಅದ, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರ್ತೈತಿ. ಸೊ 1 ಇಂಟು 3 ಅಂದ್ರೆ ಏನಾಯ್ತು 3 ಆಯ್ತು. ಸೊ ಎಕ್ಸ್ ಇಂಟು ಎಕ್ಸ್ ರೆಸ್ ಟು 2 ಅಂದ್ರೆ ಏನಾಗ್ತದ ಎಕ್ಸ್ ಕ್ಯೂಬ್ ಎಕ್ಸ್ ರೆಸ್ ಟು 3 ಮೈನಸ್ 1 ಇಂಟು 7 ಅಂದ್ರೆ 7 ಎಕ್ಸ್ ಇಂಟು 1. ಸೊ ಎಕ್ಸ್ ಏನಾಯ್ತು ಈಗ ಎಕ್ಸ್ ಇಂಟು ಬ್ರಾಕೆಟ್ ಆಫ್ 4x ಪ್ಲಸ್ 3x ಸ್ಕ್ವೇರ್ ಮೈನಸ್ 7 ಇದರ ಗುಣಲಬ್ಧ ಎಷ್ಟಾಯ್ತಂದ್ರೆ ನೋಡ್ರಿ ಈಗ 4x ಸ್ಕ್ವೇರ್ ಪ್ಲಸ್ 3x ರೆಸ್ ಟು 3 ಮೈನಸ್ 7x. ಅರ್ಥ ಆಯ್ತಲ್ಲ. ಅಂದ್ರೆ 3 ಪದೋಕ್ತಿಯಿಂದ ಏಕ ಪದೋಕ್ತಿಯನ್ನ ಯಾವ ರೀತಿ ಗುಣಿಸ್ಬೇಕು ಅಂತಕ್ಕಂಥದನ್ನ ನೋಡಿದೀವಿ. ಇನ್ನೇನ್ ಮಾಡೋಣ ಅಂದ್ರ ಇವುಗಳಿಗೆ ಸಂಬಂಧಪಟ್ಟಂತ ಅಭ್ಯಾಸ ಲೆಕ್ಕವನ್ನ ಬಿಡಿಸೋಣ. ವಿದ್ಯಾರ್ಥಿಗಳೇ, ಈಗ ಅಭ್ಯಾಸ ಲೆಕ್ಕಗಳನ್ನ ಬಿಡಿಸೋಣ. ಮೊದಲೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ, ಬೀಜೋಕ್ತಿಯನ್ನ ಸಂಕ್ಷೇಪಿಸಿ ಮತ್ತು ಸೂಚಿಸಿದ ಪ್ರಕಾರ ಬೀಜೋಕ್ತಿಯ ಬೆಲೆಯನ್ನ ಕಂಡು ಹಿಡಿಯಿರಿ ಅಂತ ಅಂದಾರ. ಅಂದ್ರೆ ಇಲ್ಲಿ ಎರಡು ಸಮಸ್ಯೆ ಕೊಟ್ಟಾರ. ಅವ್ರು ಬೀಜೋಕ್ತಿಯನ್ನ ಕೊಟ್ಟಾರ. ಈ ಬೀಜೋಕ್ತಿಯನ್ನ ಮೊದಲು ಏನ್ ಮಾಡ್ಬೇಕು ಸಂಕ್ಷೇಪಿಸಬೇಕು. ಆಮೇಲೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಬೆಲೆಯನ್ನ ತುಂಬಿ ಆ ಬೀಜೋಕ್ತಿಯ ಬೆಲೆಯನ್ನ ಕಂಡುಹಿಡಿಬೇಕು. ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನಿದೆ, ಎಕ್ಸ್ ಇಸ್ ಈಕ್ವಲ್ ಟು 1 ಆದರೆ ಎಕ್ಸ್ ಇಸ್ ಈಕ್ವಲ್ ಟು 1 ಆದರೆ ಎಕ್ಸ್ ಇಂಟು ಬ್ರಾಕೆಟ್ ಆಫ್ ಎಕ್ಸ್ ಮೈನಸ್ 3 ಬ್ರಾಕೆಟ್ ಕಂಪ್ಲೀಟ್ ಪ್ಲಸ್ 2 ಇದರ ಬೆಲೆಯನ್ನ ಕಂಡುಹಿಡಿಬೇಕು. ಈಗ ನೋಡ್ರಿ, ಈಗ ಈ ಪ್ರಶ್ನೆಯನ್ನ ನಾ ಇನ್ನೊಮ್ಮೆ ಇಡ್ತಾ ಇದ್ದೀನಿ. ಏನದ ಎಕ್ಸ್ ಇಂಟು ಬ್ರಾಕೆಟ್ ಆಫ್ ಎಕ್ಸ್ ಮೈನಸ್ 3 ಬ್ರಾಕೆಟ್ ಕಂಪ್ಲೀಟ್ ಪ್ಲಸ್ 2 ಅಂತ ಇದೆ. ಫಸ್ಟ್ ಇದನ್ನೇನ್ ಮಾಡೋಣ ಸಂಕ್ಷೇಪಿಸೋಣ. ನೋಡ್ರಿ, ನಿಮ್ಗೆಲ್ಲ ಗೊತ್ತು ಯಾವ ರೂಪದಲ್ಲಿದೆ ಇದು ಅಂದ್ರೆ ವಿತರಣಾ ರೂಪದಲ್ಲಿದೆ. ಅಂದ್ರೆ ವ್ಯವಕಲನದ ಮೇಲೆ ಏನಪ್ಪಾ ಅಂದ್ರ ಗುಣಾಕಾರದ ವಿಭಾಜಕತೆ. ಏನಾಗ್ತದ ಎಕ್ಸ್ ಇಂಟು ಎಕ್ಸ್ ಆಗ್ತದ ಎಕ್ಸ್ ಸ್ಕ್ವೇರ್ ಆಗ್ತದ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಇಂಟು 3 ಏನಾಗ್ತದ 3x ಆಗ್ತದ. ಸೊ ಪ್ಲಸ್ 2 ಅಂದ್ರ ಇದನ್ನ ಸಂಕ್ಷೇಪಿಸಿ ಬರೆದಾಗ ಏನ್ ಬೆಲೆ ಸಿಕ್ತು ನಮಗೀಗ ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 2 ಅಂತ ಸಿಕ್ತು. ಈಗ ಏನ್ ಮಾಡೋಣ ಅಂದ್ರ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ಕೊಟ್ಟಾರ. ಅಂದ್ರೆ ಎಕ್ಸ್ ಈಸ್ ಈಕ್ವಲ್ ಟು 1 ಆದರೆ ಎಕ್ಸ್ ಈಸ್ ಈಕ್ವಲ್ ಟು 1 ಆದರೆ ಇದ್ರ ಬೆಲೆ ಏನಾಗ್ತತಿ ಈಗ ನೋಡ್ರಿ. ಈಗ ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 2 ಅದ. ನಾವೇನ್ ಮಾಡೋಣ ಅಂದ್ರ ಎಕ್ಸ್ ಜಾಗದಾಗ 1 ತುಂಬೋನು. ಅಂದ್ರೆ ಏನಾಯ್ತು 1/2 ಮೈನಸ್ 3 ಇಂಟು ಬ್ರಾಕೆಟ್ ಆಫ್ 1
ಪ್ಲಸ್ 2 1/2 ಅಂದ್ರೆ 1ರ ವರ್ಗ ಎಷ್ಟು 1 ಮೈನಸ್ 3 ಇಂಟು 1 ಅಂದ್ರೆ 3 ಪ್ಲಸ್ 2. ಈಗ ಪ್ಲಸ್ ಚಿಹ್ನೆ ಯಾವ್ದಾವು ನೋಡ್ರಿ. ಈಗ ಪ್ಲಸ್ 1 ಅದ ಪ್ಲಸ್ 2 ಅದ ಅಂದ್ರೆ 1 ಪ್ಲಸ್ 2 ಅಂದ್ರೆ ಎಷ್ಟಾಯ್ತು 3 ಆಯ್ತು. 3 ಮೈನಸ್ 3 ಇಸ್ ಈಕ್ವಲ್ ಟು 0 ಹಾಗಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಬೀಜೋಕ್ತಿಯ ಬೆಲೆ ಎಷ್ಟಾಯ್ತು 0 ಆಯ್ತು. ಅರ್ಥ ಆಯ್ತಲ್ಲ ಯಾವ ರೀತಿ ಮಾಡಬೇಕು. ಹಾಗಾದ್ರೆ ಈಗ ಎರಡನೇ ಪ್ರಶ್ನೆ ನೋಡೋಣ. ಸೆಕೆಂಡ್ ಏನು ಕೊಟ್ಟರು ಮೊದಲು ಬೀಜೋಕ್ತಿಯನ್ನ ಬರ್ಕೊಂಡು ಇಲ್ಲಿ 3y into bracket of 2y minus 7 bracket complete minus 3 into bracket of y minus 4 bracket complete minus 63 ಓಕೆ. ಇದನ್ನ ಏನ್ ಮಾಡೋಣ ಅಂದ್ರೆ ಈ ಬೀಜೋಕ್ತಿಯನ್ನ ಮೊದಲ ಸಂಕ್ಷೇಪಿಸಿ ಬರೀನು. ಈಗ ನೋಡ್ರಿ ಈಗ ಈ 3y ಇದ್ದದ್ದು ಈ ಎರಡು ಏನಪ್ಪಾ ಅಂದ್ರೆ ಪದಗಳಿಗೆ ಸಂಬಂಧ ಇರುವುದರಿಂದ ಏನಾಗ್ತದ 3y ಇಂಟು 2y. ನೋಡ್ರಿ ಈಗ 3 ಇಂಟು 2 ಎಷ್ಟಾಯ್ತು 6 ಆಯ್ತು. y ಇಂಟು y ಸ್ಕ್ವೇರ್. ಇನ್ ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ 3 ಇಂಟು 7 ಎಷ್ಟಾಗ್ತದ 21. y ಇಂಟು ಏನೂ ಇಲ್ಲ ಅಲ್ಲಿ, ಸೊ y ಉಳಿತದ. ಅಂದ್ರ 3y ಅನ್ನ 2y ಮತ್ತು ಮೈನಸ್ 7ಗೆ ಗುಣಾಕಾರ ಮಾಡಿದಾಗ ಎಷ್ಟು ಬರ್ತದ 6y square minus 21y. Yes, this one. Minus into plus minus 3 into y 3y. Minus into minus plus 3 into 4 ಎಷ್ಟಾಯ್ತು 12. 3 4 12 minus 63. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೇಕು ನೋಡ್ರಿ. ಈಗ 6y square ಎಲ್ಲಿ ಐತೆನಾ ಇಲ್ಲ, y square ಎಲ್ಲಿ ಇಲ್ಲ. ಸೊ 6y square. ಈಗ ಮೈನಸ್ 21y ಐತಿ, ಇಲ್ಲಿ ಮೈನಸ್ 3y ಐತಿ. ಸೊ ಏನಪ್ಪಾ ಅಂದ್ರೆ ಎರಡು ಸಜಾತಿಯ ಚಿಹ್ನೆಗಳು ಇರುವುದರಿಂದ ಕೂಡಲ್ಪಡ್ತಾವು. 21 ಪ್ಲಸ್ 3 ಎಷ್ಟಾಗ್ತದ 24y ಅಂದ್ರೆ ಅದೇ ಚಿಹ್ನೆ ಬರ್ತೈತಿ. ಅಂದ್ರೆ ಮೈನಸ್ 24y ಅಂದ್ರೆ ಮೈನಸ್ 21y ಮೈನಸ್ 3y ಅಂದ್ರೆ ಮೈನಸ್ 24y. ಈಗ ನೋಡ್ರಿ ಈಗ ಇಲ್ಲಿ ಪ್ಲಸ್ ಅದ ಇಲ್ಲಿ ಮೈನಸ್ ಅದ ಅಂದ್ರ ವಿಜಾತಿಯ ಚಿಹ್ನೆಗಳು ಇರೋದ್ರಿಂದ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನ ಕಳಿತೀವಿ, ಆಮೇಲೆ ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಇಡ್ತೀವಿ. ಸೊ 63ರಲ್ಲಿ 12 ಕಳಿಬೇಕು. 3ರಲ್ಲಿ 2 ಹೋದ್ರೆ ಎಷ್ಟಾಯ್ತು 1 ಆಯ್ತು. 6ರಲ್ಲಿ 1 ಹೋದ್ರೆ 5 ಆಯ್ತು. ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ ಪ್ಲಸ್ ಮೈನಸ್ ಅದ. ಓಕೆ, ಮೈನಸ್ ಅಂದ್ರ ಪ್ಲಸ್ 12 ಮೈನಸ್ 63 ಅಂತಂದ್ರ ಏನ್ ಬರ್ತದ ಉತ್ತರ ಮೈನಸ್ 51. ಅಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನ ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆ ಇಡ್ತೀವಿ. 63ರಲ್ಲಿ 12 ಹೋದ್ರೆ ಎಷ್ಟು 51. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಅದ. ಅಂದ್ರ ಈ ಬೀಜೋಕ್ತಿಯನ್ನ ನಾವು ಸಂಕ್ಷೇಪಿಸಿ ಬರೆದಾಗ ಎಷ್ಟು ಬರ್ತದ ಅಂದ್ರ 6y ಸ್ಕ್ವೇರ್ ಮೈನಸ್ 24y ಮೈನಸ್ 51 ಬಂತು. ಈಗ ಏನ್ ಮಾಡ್ನು y ಇಸ್ ಈಕ್ವಲ್ ಟು ಮೈನಸ್ 2 ಆದಾಗ ಏನಾಗ್ತದ ಈಗ ನೋಡ್ರಿ. ಈಗ ಅಂದ್ರೆ y ಜಾಗದಾಗ ನಾವು ಏನ್ ಇಡ್ಬೇಕು ಮೈನಸ್ 2 ಇಡೀನು. ಈಗ ಅಂದ್ರ 6y ಸ್ಕ್ವೇರ್ ಮೈನಸ್ 24y ಮೈನಸ್ 51 ಅದ. ಸೊ ಏನಪ್ಪ ಅಂದ್ರೆ y ಇಸ್ ಈಕ್ವಲ್ ಟು ಮೈನಸ್ 2 6 ಇಂಟು ಬ್ರಕೆಟ್ ಮೈನಸ್ 2 ರೆಸ್ ಟು 2 ಮೈನಸ್ 24 ಇಂಟು ಬ್ರಕೆಟ್ ಮೈನಸ್ 2 ಮೈನಸ್ 51. ಓಕೆ, ಈಗ ಏನಾಗ್ತದ ನೋಡ್ರಿ. ಈಗ 6 ಇಂಟು 2 ರೆಸ್ ಟು 2 ಅಂದ್ರ ಮೈನಸ್ 2 ಇಂಟು ಮೈನಸ್ 2 ಅಂದ್ರೆ ಎಷ್ಟಾಗತಿ 4 ಆಗ್ತದ. ಪ್ಲಸ್ 4 ಮೈನಸ್ ಇಂಟು ಮೈನಸ್ ಅಂದ್ರ ಪ್ಲಸ್ ಆಯ್ತು. 24 ಇಂಟು 2 ಅಂದ್ರೆ 24 ಎರಡ್ಲೆ ಎಷ್ಟು 48 ಮೈನಸ್ 51. ಈಗ ನೋಡ್ರಿ ಈಗ 6 ಇಂಟು 4 ಅಂದ್ರ ಎಷ್ಟಾಗ್ತದ 24. 6 4 ನೋಡ್ರಿ 6 ಎರಡ್ಲೆ 12. ಓಕೆ, 24 ಪ್ಲಸ್ 48 ಮೈನಸ್ 51 ದಿಸ್ ಒನ್. ಈಗ ಏನಪ್ಪ ಅಂದ್ರ
ಇಲ್ಲಿ ಪ್ಲಸ್ 24 ಅದ, ಪ್ಲಸ್ 48 ಅದ, ಸಜಾತಿ ಅದಾವು, ಕೂಡ್ಸ್ಕೊಂಡ್ ಬಿಡುನು. 8 ಪ್ಲಸ್ 4 ಎಷ್ಟಾಯ್ತು? 12 ಆಯ್ತು. ಒಂದು ಕೈಲಾ ಬಂತು. 4 ಪ್ಲಸ್ 2 6 ಪ್ಲಸ್ 1 7 ಮೈನಸ್ 51. ಸೊ ಇಲ್ಲಿ ಏನಪ್ಪ ಅಂದ್ರೆ ವಿಜಾತಿಯ ಚಿಹ್ನೆಗಳದಾವು. ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಕಳ್ರಿ. 72ರಲ್ಲಿ 51 ಕಳ್ನು. 2ರಲ್ಲಿ 1 ಕಳೆದ್ರೆ ಎಷ್ಟು? 1. 7ರಲ್ಲಿ 5 ಕಳ್ನು ಎಷ್ಟು ಉಳಿತೈತಿ? 2 ಉಳಿತದ. ಪ್ಲಸ್ 21. ಅಂದ್ರ ಈ ಬೀಜೋಕ್ತಿಯನ್ನ ಮೊದಲು ಸಂಕ್ಷಿಪ್ತವಾಗಿ ಬರೆದಾಗ ಎಷ್ಟು ಸಿಕ್ಕಿತ್ತು? 6y² ಮೈನಸ್ 24y ಮೈನಸ್ 51 ಸಿಕ್ಕಿತ್ತು. ಆಮೇಲೆ ಈ ಬಂದಿರತಕ್ಕಂಥ ಸಂಕ್ಷೇಪಿಸಿ ಬರೆದಾಗ ಏನ್ ಸಿಗ್ತೈತಲ್ಲ, ಈ ವ್ಯಾಲ್ಯೂದಲ್ಲಿ ಏನಪ್ಪ ಅಂದ್ರ y -2 ಅನ್ನ ಆದೇಶಿಸಿದಾಗ ಏನಾಗ್ತದ ಅಂದ್ರ ನಮ್ಮ ಉತ್ತರ ಆ ಬೀಜೋಕ್ತಿಯ ಬೆಲೆ ಎಷ್ಟಾಗತ್ತೆ? 21 ಆಗ್ತದ. ಅರ್ಥ ಆಯ್ತಲ್ಲ? ಅಂದ್ರ ಒಂದು ಬೀಜೋಕ್ತಿ ಅಥವಾ ಬಹುಪದೋಕ್ತಿಯನ್ನ ಕೊಟ್ಟು ಅದನ್ನ ಸಂಕ್ಷಿಪ್ತವಾಗಿ ಬರೀರಿ ಅಂದ್ರ ಆಮೇಲೆ ಏನಪ್ಪ ಅಂದ್ರ ಬಂದಿರತಕ್ಕಂಥ ಒಂದು ಬೀಜೋಕ್ತಿಗೆ ಬೆಲೆಯನ್ನ ತುಂಬಂತ ಕೊಟ್ಟಿದ್ರ ಈ ರೀತಿ ಮಾಡಬೇಕು. ವಿದ್ಯಾರ್ಥಿಗಳೇ, ಈಗ ಎರಡನೇ ಪ್ರಶ್ನೆಯನ್ನ ನೋಡೋಣ. ಏನ್ ಕೇಳಿದಾರೆ ಇಲ್ಲಿ? ಕೂಡಿಸಿ ಅಂತ ಅಂದಾರೆ, ಅಂದ್ರೆ ಸಂಕಲನ ಕ್ರಿಯೆಯನ್ನ ಮಾಡಂತ ಅಂದಾರ. ಈಗ ಅದರಲ್ಲಿ ಫಸ್ಟ್ನೇ ಲೆಕ್ಕ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಈಗ 5m ಇಂಟು ಬ್ರಾಕೆಟ್ ಆಫ್ 3 ಮೈನಸ್ m ಮತ್ತು 6m² ಮೈನಸ್ 13m ಇದನ್ನ ಏನ್ ಮಾಡಂದಾರು? ಕೂಡ್ಸ್ ಅಂತ ಅಂದಾರ, ಅಂದ್ರೆ ಸಂಕಲನ ಕ್ರಿಯೆ ಮಾಡಂದಾರ. ನೋಡ್ರಿ, ಈಗ 5m ಇಂಟು ಬ್ರಾಕೆಟ್ ಆಫ್ 3 ಮೈನಸ್ m ಪ್ಲಸ್ ಪ್ಲಸ್ ಯಾಕೆ ಹೇಳ್ರಿ? ಸಂಕಲನ ಕ್ರಿಯೆ ಮಾಡಂತಾರ. ಸೊ ಇಂಟು ಬ್ರಾಕೆಟ್ ಆಫ್ 6m² ಮೈನಸ್ 13m. ಈಗ ಏನ್ ಮಾಡೋಣ ಅಂದ್ರ ಇದನ್ನ ಸಂಕ್ಷೇಪಿಸಿ ಬರೀನು. ಅಂದ್ರ ವ್ಯವಕಲನದ ಮೇಲೆ ಗುಣಾಕಾರದ ವಿಭಾಜಕತೆ. ಸೊ ಏನಪ್ಪ ಅಂದ್ರ 5m ಅಂತಕ್ಕಂಥದ್ದು 3 ಮತ್ತು m ಗೆ ಸಂಬಂಧ ಅದ. ಸೊ 5m ಇಂಟು 3 ಏನಾಗ್ತದ? 5 ಇಂಟು 3 5 ಮೂರ್ಲೆ ಎಷ್ಟಂದ್ರ 15m. 5m ಇಂಟು 3 ಅಂದ್ರ 15m ಪ್ಲಸ್ ಇಂಟು ಮೈನಸ್. ಈಗ ಚಿಹ್ನೆಗಳ ಬಗ್ಗೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು, ಹೌದಾ? ಈಗ ಆಲ್ರೆಡಿ ಏನಪ್ಪ ಅರ್ಥ ಮಾಡ್ಕೊಂಡರಿ 5m ಇಂಟು m ಏನಾಗ್ತದ ಅಂದ್ರೆ m ಹಿಂದ್ಗಡೆ ಏನು ಇಲ್ಲ ಅಂದ್ರೆ 1 ಇರ್ತದ. ಸೊ 5 ಇಂಟು 1 ಅಂದ್ರ 5 ಆಯ್ತು. m ಇಂಟು m ಅಂದ್ರ m², m⁻². ದಿಸ್ ಒನ್. ಈಗ ನೋಡ್ರಿ, ಈಗ ಪ್ಲಸ್ ಅದ. ಸೊ ಏನಪ್ಪ ಅಂದ್ರೆ ಪ್ಲಸ್ ಇಂಟು ಪ್ಲಸ್ ಅಂದ್ರೆ ಏನಾಗ್ತದ? ಪ್ಲಸ್ ಆಗ್ತದ. ಪ್ಲಸ್ 6m² ಪ್ಲಸ್ ಇಂಟು ಮೈನಸ್ ಮೈನಸ್ 13m. ನೆಕ್ಸ್ಟ್ ಏನ್ ಮಾಡಬೇಕು? ಈಗ ನೋಡ್ರಿ, ಈಗ 15m ಅದ. ಸೊ ಇಲ್ಲಿ ಏನಪ್ಪ 13m ಅದ. ಅಂದ್ರೆ ಒಂದೇ ರೀತಿಯ ಚರಾಕ್ಷರಗಳದಾವು. ನಾವೇನಪ್ಪ ಯಾವ ಕ್ರಿಯೆಯನ್ನ ಕೇಳಲ್ಲ ಅಲ್ಲಿ ಕ್ರಿಯೆ ಮಾಡ್ಬೇಕು. ಏನಲ್ಲಿ ಪ್ಲಸ್ 15m ಅದ ಅಂದ್ರ ಒಂದೇ ರೀತಿ ಇಟ್ಕೊಂಡ್ಬೇಡ್ರಿ. ಅಂದ್ರ ಪ್ಲಸ್ 15m ಅಂದ್ರ ಸಜಾತಿಯ ಪದಗಳನ್ನ ಒಂದ್ ಕಡೆ ಮಾಡ್ರಿ. ಮೈನಸ್ 13m ನಂತರದಲ್ಲಿ ಮೈನಸ್ 5m² ಪ್ಲಸ್ 6m². ಓಕೆ, ಈಗೇನ್ ಮಾಡ್ಬೇಕು? ಇಲ್ಲಿ ವಿಜಾತಿಯ ಪದಗಳದಾವ ಬಳಕ ದೊಡ್ಡದರಲ್ಲಿ ಚಿಕ್ಕದನ್ನ ಕಳಿತೀವಿ. ಸೊ 15mದಲ್ಲಿ 13m ಕಳೆದ್ರ ಏನಾಗ್ತದ? 2m ಉಳಿತದ. ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಅದ, ಪ್ಲಸ್ 2m. ಇಲ್ಲಿ ಕೂಡ ಅಷ್ಟೇ, ಮೈನಸ್ ಅದ, ಇಲ್ಲಿ ಪ್ಲಸ್ ಅದ್ರ ವಿಜಾತಿಯ ಚಿಹ್ನೆಗಳದಾವು. ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಕಳಿತೀವಿ. 6ರಲ್ಲಿ 5 ಕಳಿತೀವಿ, ಏನಾಗ್ತದ? 1 ಆಗ್ತದ. ಅಂದ್ರ 6m² ಮೈನಸ್ 5m² ಅಂದ್ರ ಎಷ್ಟು ಬರ್ತದ? m² ಬರ್ತದ. ಹಾಗಾದ್ರೆ ಚಿಹ್ನೆ ಯಾವ್ದು ಬರುತ್ತೆ? ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇರೋದಂದ್ರ ಪ್ಲಸ್ ಬರ್ತದ. ಅಂದ್ರ ಈಗ 5m ಇಂಟು ಬ್ರಾಕೆಟ್ ಆಫ್ 3 ಮೈನಸ್ m ಮತ್ತು 6m² ಮೈನಸ್ 13m ಇದನ್ನ ಕೂಡಿಸಿದಾಗ ಬರ್ತಕ್ಕಂಥ ಮೊತ್ತ ಎಷ್ಟು ಅಂದ್ರೆ 2m ಪ್ಲಸ್ m². ಇದನ್ನ ಬೇಕಾದ್ರೆ ಹಿಂಗೂ ಇಡಬಹುದು ನೀವು, m² ಪ್ಲಸ್ 2m ಅಂತಾನು ಇಡಬಹುದು, ಏನು ತೊಂದರೆ ಇಲ್ಲ. ಅರ್ಥ ಆಯ್ತಲ್ಲ ಇದು? ಹಾಗಾದ್ರೆ ಈಗ ಮುಂದಿನ ಪ್ರಶ್ನೆಯನ್ನು ನೋಡ್ರಿ. ಇಲ್ಲಿ ಏನು ಕೊಟ್ಟಾರ? 4y ಇಂಟು ಬ್ರಾಕೆಟ್ ಆಫ್ 3y² ಪ್ಲಸ್ 5y ಮೈನಸ್ 7 ಮತ್ತು 2 ಇಂಟು ಬ್ರಾಕೆಟ್ ಆಫ್ y³ ಮೈನಸ್ 4y² ಪ್ಲಸ್ 5 ಅಂತ ಕೊಟ್ಟಾರ. ಯಾವ ಕ್ರಿಯೆಯನ್ನು ಮಾಡಬೇಕು? ಸಂಕಲನ ಕ್ರಿಯೆಯನ್ನ ಮಾಡಬೇಕು. ಓಕೆ, ನೋಡ್ರಿ, ಈಗ 4y ಇಂಟು ಬ್ರಾಕೆಟ್ ಆಫ್ 3y² ಪ್ಲಸ್ 5y ಮೈನಸ್ 7 ಪ್ಲಸ್ 2 ಇಂಟು ಬ್ರಾಕೆಟ್ y³
ಮೈನಸ್ 4y² ಪ್ಲಸ್ 5 ಪ್ಲಸ್ 5. ಈಗ ನೋಡ್ರಿ ಇದನ್ನೆಲ್ಲ ಏನಪ್ಪ ಅಂದ್ರೆ ಸಂಕ್ಷೇಪಿಸಿ ಬರೀ ನಾವೀಗ ಫಸ್ಟಿಗೆ ಇಲ್ಲೇನ ಪ್ಲಸ್ ಅದ, ಪ್ಲಸ್ ಇಂಟು ಪ್ಲಸ್ ಅಂದ್ರೆ ಏನಾಯ್ತು ಪ್ಲಸ್ ಬರ್ತದ. 4 ಇಂಟು 3 4 3 ಎಷ್ಟು 12 y ಇಂಟು y² ಅಂದ್ರ y⁻3. ನೀಟಾಗಿ ಅಬ್ಸರ್ವ್ ಮಾಡ್ರಿ. ಅಂದ್ರೆ 4y ಇಂಟು 3y² ಅಂದ್ರೆ ಎಷ್ಟು ಬಂತು 12y³. ಈಗ ನೋಡ್ರಿ ಈಗ ಮತ್ತೆ ಪ್ಲಸ್ ಇಂಟು ಪ್ಲಸ್ ಏನಾಯ್ತು ಪ್ಲಸ್ ಆಯ್ತು. 4y ಇಂಟು 5y ಮೊದಲು ಏನಪ್ಪ ಅಂದ್ರೆ ಸ್ಥಿರಾಂಕಗಳನ್ನ ಗುಣಾಕಾರ ಮಾಡ್ರಿ. 4 ಇಂಟು 5 4 5 ಎಷ್ಟಂದ್ರ 20. y ಇಂಟು y ಅಂದ್ರ y⁻2 y². ಪ್ಲಸ್ ಇಂಟು ಮೈನಸ್ ಅದ ಅಂದ್ರ ಪ್ಲಸ್ ಇಂಟು ಮೈನಸ್ ಮೈನಸ್ 4y ಇಂಟು 7. ಸೊ ಏನಪ್ಪ ಅಂದ್ರೆ ಸ್ಥಿರಾಂಕಗಳನ್ನ ಗುಣಾಕಾರ ಮಾಡ್ರಿ. 4 7 ಅಂದ್ರೆ ಎಷ್ಟು 28. 28 y ಇಂಟು ಏನು ಇಲ್ಲ. ಸೊ ಏನಪ್ಪ ಅಂದ್ರೆ y ಇಂಟು 1 ಅಂದ್ರ y ಅಂದ್ರೆ 4y ಇಂಟು ಮೈನಸ್ 7 ಅಂದ್ರ ಮೈನಸ್ 28y. ಇದು ಮುಗಿತೀಗ ಸಂಕ್ಷೇಪಿಸಿ ಬರ್ದೀವಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಪ್ಲಸ್ ಇಂಟು ಪ್ಲಸ್ ಏನಪ್ಪ ಅಂದ್ರ ಪ್ಲಸ್ ಬರ್ತದ. 2 ಇಂಟು y³. ಇಲ್ಲಿ ಸ್ಥಿರಾಂಕ ಏನು ಇಲ್ಲ ಅಂದ್ರೆ ಒಂದಿರತೈತಿ. 2 ಇಂಟು 1 ಅಂದ್ರೆ 2 y⁻3. ಪ್ಲಸ್ ಇಂಟು ಮೈನಸ್ ಮೈನಸ್ 2 ಇಂಟು 4 8 y² ಅಂದ್ರ 2 ಇಂಟು ಮೈನಸ್ 4y² ಅಂದ್ರ ಮೈನಸ್ 8y². ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 ಇಂಟು 5 ಎಷ್ಟು 10 10. ಈಗ ಎರಡನ್ನ ನಾವೇನಪ್ಪ ಅಂದ್ರೆ ಬಿಡಿಸಿ ಬರ್ದೀವಿ. ಈಗ ಏನ್ ಮಾಡೋಣ ಅಂದ್ರ ನೋಡ್ರಿ ಈಗ ಸಜಾತಿಯ ಪದಗಳನ್ನ ಒಂದ್ ಕಡೆ ಮಾಡ್ಕೊಳ್ಳೋಣ. ಇಲ್ಲಿ ಏನದ 12y³ ಅದ. ನೋಡ್ರಿ y³ ಎಲ್ಲಾದ್ರೂ ಆಯ್ತಾನ ಎಸ್ ಇಲ್ಲಿ ಏನಪ್ಪ ಅಂದ್ರೆ y³ ಅದ. ಎಂತ y³ ಪ್ಲಸ್ 2y³ ಪ್ಲಸ್ 2y³. ನಂತರದಲ್ಲಿ ಪ್ಲಸ್ 20 y⁻2. ನೋಡ್ರಿ y² ಎಲ್ಲಾದ್ರೂ ಆಯ್ತಾನ ಎಸ್ ಮೈನಸ್ 8y⁻2 ಮೈನಸ್ 8y⁻2 ಮೈನಸ್ 28y ಮೈನಸ್ 28y. ಎಸ್ y ಎಲ್ಲಿ ಐತೆ ನೋಡ್ರಿ. ಓಕೆ y ಎಲ್ಲಿ ಇಲ್ಲ ಅಷ್ಟೇ ಇಟ್ಬಿಡ್ರಿ. ಪ್ಲಸ್ 10 ಸ್ಥಿರಾಂಕ ಒಂದೇ ಅದ. ಸ್ಥಿರಾಂಕ ಒಂದೇ ಐತಿ. ಸೊ ಏನಪ್ಪ ಅಂದ್ರ 10 ಇಡ್ನು. ಓಕೆ ಈಗ ನೋಡ್ರಿ ಈಗ ಅಂದ್ರೆ ಚಿಹ್ನೆಗಳ ಪ್ರಕಾರ ಇದನ್ನ ಸಂಕಲನ ಕ್ರಿಯೆಗೆ ಒಳಪಡಿಸುನು. ಇಲ್ಲಿ ಕೂಡ ಏನೈತಿ ಪ್ಲಸ್ ಅದ, ಇಲ್ಲಿ ಪ್ಲಸ್ ಅದ. ಏನಪ್ಪ ಅಂದ್ರ y³ ಅದ. ಏನಪ್ಪ ಅಂದ್ರ ಸಜಾತಿಯ ಚಿಹ್ನೆಗಳನ್ನ ನಾವು ಕೂಡಿಸ್ತೀವಿ ಇಲ್ಲಿ. ಅಂದ್ರ ಪ್ಲಸ್ 12y³ ಪ್ಲಸ್ 2y³ ಕೂಡಲ್ಪಡ್ತಾವ. ಸೊ 12 ಪ್ಲಸ್ 2 ಅಂದ್ರ 14y⁻3. ಇದು ಮುಗಿತೀಗ. ನೆಕ್ಸ್ಟ್ ಏನಪ್ಪ y² ನೋಡುನು. ಇಲ್ಲಿ ನೋಡ್ರಿ ಈಗ ಇಲ್ಲಿ ಪ್ಲಸ್ ಅದ, ಇಲ್ಲಿ ಮೈನಸ್ ಅದ. ವಿಜಾತಿಯ ಚಿಹ್ನೆಗಳದಾವು. ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನ ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆ ನೀಡ್ತೇವಿ. ಸೊ ಹಾಗಾದ್ರೆ ಚಿಹ್ನೆ ಯಾವ್ದು ಬರುತ್ತೆ ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಅದ, ಪ್ಲಸ್ ಬರ್ತೈತಿ. 20ರಲ್ಲಿ 8 ಕಳಿತೀವಿ. 20ರಲ್ಲಿ 8 ಕಳೆದ್ರೆ 12y⁻2. ಅರ್ಥ ಆಗತ್ತಲ್ಲ. ಸೊ ಮೈನಸ್ 28y ಮೈನಸ್ 28y ಪ್ಲಸ್ 10 ನೋಡ್ರಿ ಏನಪ್ಪ ಅಂದ್ರ ಎಷ್ಟು ಬರ್ತದ 4y ಇಂಟು ಬ್ರಾಕೆಟ್ ಆಫ್ 3y⁻2 ಪ್ಲಸ್ 5y ಮೈನಸ್ 7 ಅಂಡ್ 2 ಇಂಟು ಬ್ರಾಕೆಟ್ ಆಫ್ y⁻3 ಮೈನಸ್ 4y⁻2 ಪ್ಲಸ್ 5. ಇದನ್ನೇನಪ್ಪ ಅಂದ್ರೆ ಸಂಕಲನ ಕ್ರಿಯೆಗೆ ಒಳಪಡಿಸಿದಾಗ ಕೂಡಿಸಿದಾಗ ಬರ್ತಕ್ಕಂಥ ಮೊತ್ತ ಎಷ್ಟು ಅಂದ್ರೆ 14y⁻3 ಪ್ಲಸ್ 12y⁻2 ಮೈನಸ್ 28y ಪ್ಲಸ್ 10. ಅರ್ಥ ಆಯ್ತಲ್ಲ ಇದು. ಓಕೆ ಹಾಗಾದ್ರೆ ಈಗ ಮುಂದಿನ ಪ್ರಶ್ನೆಯನ್ನ ನೋಡೋಣ ವಿದ್ಯಾರ್ಥಿಗಳೇ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಏನ್ ಕೇಳಿದ್ದಾರೆ ಗುಣಲಬ್ಧ ಕಂಡುಹಿಡಿಯಿರಿ. ಅಂದ್ರ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಮಸ್ಯೆಯಲ್ಲಿ ಏನಪ್ಪ ಗುಣಲಬ್ಧವನ್ನ ಕಂಡುಹಿಡಿ ಅಂತ ಕೊಟ್ಟಿದ್ದಾರೆ. ನಾವ್ ಏನ್ ಮಾಡೋಣ ಅಂದ್ರ ಈ ಪ್ರಶ್ನೆಯನ್ನ ನೋಡ್ರಿ. ಫಸ್ಟಿಗೆ ಬ್ರಾಕೆಟ್ ಆಫ್ a² ಬ್ರಾಕೆಟ್ ಕಂಪ್ಲೀಟ್ ಇಂಟು ಬ್ರಾಕೆಟ್ ಆಫ್ 2a⁻22 ಅಂದ್ರೆ ಎದ ಘಾತ ಏನ್ ಕೊಟ್ಟಾರ 22 ಕೊಟ್ಟಿದ್ದಾರೆ. ಇಂಟು 4 ಇಂಟು ಬ್ರಾಕೆಟ್ a⁻26 ಅಂದ್ರೆ ಎದ ಘಾತ 26 ಅಂತ ಕೊಟ್ಟಿದ್ದಾರೆ.
ಈಗ ನಾವು ಏನು ಮಾಡೋಣ ಅಂದ್ರೆ ಈ ಪ್ರಶ್ನೆಯನ್ನ ಫಸ್ಟಿಗೆ ಹಂಗ ಇಟ್ಕೋರಿ ಬ್ರಕೆಟ್ ಆಫ್ ಎ ರೆಸ್ ಟು 2 ಇಂಟು ಬ್ರಕೆಟ್ ಆಫ್ 2 ಎ ದ ಘಾತ 22 ಇಂಟು 4 ಇಂಟು ಬ್ರಕೆಟ್ ಎ ರೆಸ್ ಟು 26. ಈಗ ಫಸ್ಟಿಗೆ ಈ ಬ್ರಕೆಟ್ ಇಂದ ಹೊರಗಡೆ ಬರೋಣ. ಯಾವ ರೀತಿ ನೋಡ್ರಿ, ಈಗ ಎ ರೆಸ್ ಟು 2 ಇಂಟು 2 ಎ ರೆಸ್ ಟು 22 ಇಂಟು 4 ಇಂಟು ಎ ರೆಸ್ ಟು 26 ಅಂದ್ರೆ ಏನಾಗ್ತದ 4 ಎ ರೆಸ್ ಟು 26 ಆಗ್ತದ. ಈಗ ಏನ್ ಮಾಡ್ಬೇಕು, ಸ್ಥಿರಾಂಕವನ್ನ ಒಂದ್ ಕಡೆ ಇಟ್ಕೊಂಡು ಆಮೇಲೆ ಚರಾಕ್ಷರವನ್ನ ಒಂದ್ ಕಡೆ ಇಟ್ಕೊಂಡು ಇಲ್ಲಿ ಎ ರೆಸ್ ಟು 2 ಹಿಂದ್ಗಡೆ ಏನು ಇಲ್ಲ ಅಂದ್ರೆ 1 ಇರ್ತದ. ಸೊ ಏನಪ್ಪಾ ಅಂದ್ರ 1 ಇಂಟು 2 ಇಂಟು 4 ನೆಕ್ಸ್ಟ್ ಇಂಟು ಎ ಸ್ಕ್ವೇರ್ ಇಂಟು ಎ ರೆಸ್ ಟು 22 ಇಂಟು ಎ ರೆಸ್ ಟು 26. ಓಕೆ, ಈ ಸ್ಥಿರಾಂಕಗಳನ್ನೆಲ್ಲ ಗುಣಾಕಾರ ಮಾಡ್ರಿ. 1 ಇಂಟು 2 ಅಂದ್ರ 2, 2 ಇಂಟು 4 ಅಂದ್ರ 8 8. ಈಗ ನೋಡ್ರಿ, ಈಗ ಎ ರೆಸ್ ಟು 2 ಇಂಟು ಎ ರೆಸ್ ಟು 22 ಇಂಟು ಎ ರೆಸ್ ಟು 26 ನಿಮ್ಗೆಲ್ಲ ಗೊತ್ತು ಯಾವ ರೂಪದಾಗ ಐತಿ. ಎ ರೆಸ್ ಟು ಎಂ ಇಂಟು ಎ ರೆಸ್ ಟು ಎನ್ ಇಂಟು ಎ ರೆಸ್ ಟು ಪಿ ಅಂತ ತಗೊಳ್ತನು. ಅಂದ್ರೆ ಏನಾಗ್ತದ ನೋಡ್ರಿ, ಇಲ್ಲಿ ಏನಪ್ಪ ಅಂದ್ರೆ ಆಧಾರ ಒಂದೇ ಇರುವುದರಿಂದ ಘಾತಾಂಕಗಳು ಬೇರೆ ಬೇರೆ ಅದಾವ. ಸೊ ಎ ರೆಸ್ ಟು ಎಂ ಪ್ಲಸ್ ಎನ್ ಪ್ಲಸ್ ಪಿ ಆಗ್ತದ. ನೋಡ್ರಿ, ಇದನ್ನ ಯಾವ ರೀತಿ ಇಡ್ಬೋದು, ಇಂಟು ಎ ರೆಸ್ ಟು 2 ಪ್ಲಸ್ 22 ಪ್ಲಸ್ 26 ಅಂತ ಇಡ್ಬೋದು. ಅಂದ್ರೆ ಏನಾಗ್ತದ ಇದ್ರ ಗುಣಲಬ್ಧ 8 ಇಂಟು ನೋಡ್ರಿ ಇದನ್ನೆಲ್ಲ ಕೂಡ್ಸ್ರಿ. ಈಗ ಎ ರೆಸ್ ಟು ಎಷ್ಟಾಗ್ತದ 2 ಪ್ಲಸ್ 22 24, 24 ಪ್ಲಸ್ 6 30, 30 ಪ್ಲಸ್ 20 ಅಂದ್ರ 50. ಬೇಕಾದ್ರೆ ನೋಡ್ರಿ, ಈಗ 26 ಪ್ಲಸ್ 22 ಎಷ್ಟಾಯ್ತು 48 ಪ್ಲಸ್ 2 50. ಹಾಗಾದ್ರೆ ಎ ಸ್ಕ್ವೇರ್ ಇಂಟು 2 ಎ ರೆಸ್ ಟು 22 ಇಂಟು 4 ಎ ರೆಸ್ ಟು 26 ಇದರ ಗುಣಲಬ್ಧ ಎಷ್ಟು ಬಂತು 8 ಎ ರೆಸ್ ಟು 50. ಸಿಂಪಲ್ ಐತಲ್ಲ ಇದು. ಓಕೆ, ಹಾಗಾದ್ರೆ ಈಗ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಏನ್ ಕೊಟ್ಟಿದ್ದಾರೆ ಇಲ್ಲಿ, ಫ್ರಾಕ್ಷನ್ ಅಂದ್ರೆ ಭಿನ್ನ ರಾಶಿ ರೂಪದಲ್ಲಿ ಕೊಟ್ಟಿದ್ದಾರೆ, ತೊಂದರೆ ಇಲ್ಲ. ಈ ಪ್ರಶ್ನೆ ಏನು ಕೊಟ್ಟಾರ ನೋಡ್ರಿ, ಫಸ್ಟಿಗೆ ಬ್ರಕೆಟ್ ಆಫ್ -10 ಡಿವೈಡೆಡ್ ಬೈ 3 ಪಿ ಕ್ಯೂ ರೆಸ್ ಟು 3 ಅಂತ ಕೊಟ್ಟಿದಾರ ಇಂಟು ಬ್ರಕೆಟ್ ಆಫ್ 6 ಡಿವೈಡೆಡ್ ಬೈ 5 ಪಿ ರೆಸ್ ಟು 3 ಇಂಟು ಕ್ಯೂ ಅಂತ ಕೊಟ್ಟಿದ್ದಾರೆ. ಓಕೆ, ಮೊದಲ ಸ್ಥಿರಾಂಕಗಳನ್ನ ಒಂದ್ ಕಡೆ ಮಾಡ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಚರಾಕ್ಷರಗಳನ್ನ ಒಂದ್ ಕಡೆ ಮಾಡ್ಕೊಂಡು ಅದರ ಸಜಾತಿಯ ಚರಾಕ್ಷರಗಳನ್ನ ಒಂದ್ ಕಡೆ ಮಾಡ್ಕೊಂಡು ನೋಡ್ರಿ, ಈಗ -10 ಡಿವೈಡೆಡ್ ಬೈ 3 ಇಂಟು 6 ಡಿವೈಡೆಡ್ ಬೈ 5 ಬ್ರಕೆಟ್ ಆಫ್ ಪಿ ಇಂಟು ಪಿ ಕ್ಯೂ ಪಿ ರೆಸ್ ಟು 3 ನೆಕ್ಸ್ಟ್ ಇಂಟು ಕ್ಯೂ ರೆಸ್ ಟು 3 ಇಂಟು ಕ್ಯೂ. ಅಂದ್ರೆ ಸಜಾತಿಯ ಚರಾಕ್ಷರಗಳನ್ನ ಒಂದ್ ಕಡೆ ಆಮೇಲೆ ಸ್ಥಿರಾಂಕಗಳನ್ನ ಒಂದ್ ಕಡೆ ಮಾಡ್ಕೊಂಡೀವಿ. ನೆಕ್ಸ್ಟ್ ಸ್ಟೆಪ್ ನೋಡ್ರಿ, ಇಲ್ಲಿ ಏನಾದ್ರೂ ಸಂಕ್ಷಿಪ್ತಗೊಳ್ತಾವನ ನೋಡ್ರಿ, ಈಗ 3 ಒಂದ್ಲೆ 3 ಎಷ್ಟಲೆ 3 ಎರಡ್ಲೆ 5 ಒಂದ್ಲೆ 5 ಎರಡ್ಲೆ. ಅಂದ್ರೆ ಏನಾಯ್ತು, ಛೇದದಲ್ಲಿ 1 ಬಂದದ, 1 ಇಂಟು 1 ಅಂದ್ರ 1 ಅದ್ ಬಿಟ್ಬಿಡ್ರಿ. ಇಲ್ಲಿ ನೋಡ್ರಿ, ಈಗ ಅಂಶದಲ್ಲಿ 2 ಇಂಟು 2 ಎಷ್ಟು ಬಂದದ 4 ಬಂದದ. ನೆನ್ಪಿಟ್ಕೋರಿ, ಚಿಹ್ನೆಯನ್ನ ಮರಿಬೇಡ್ರಿ. ಇಲ್ಲಿ -2 ಅದ, ಇಲ್ಲಿ +2 ಅದ. ಮೈನಸ್ ಇಂಟು ಪ್ಲಸ್ ಏನಾಗ್ತದ ಮೈನಸ್ ಆಗ್ತದ, ಅದರ -4 ಪಿ ಇಂಟು ಪಿ ರೆಸ್ ಟು 3 ಪಿ ರೆಸ್ ಟು ಏನೂ ಇಲ್ಲ ಅಂದ್ರೆ 1 ಇರ್ತತಿ. ಸೊ ಇದೇ ಫಾರ್ಮುಲಾ ಎ ರೆಸ್ ಟು ಎಂ ಇಂಟು ಎ ರೆಸ್ ಟು ಎನ್ ಇಸ್ ಈಕ್ವಲ್ ಟು ಎ ರೆಸ್ ಟು ಎಂ ಪ್ಲಸ್ ಎನ್. ಅಂದ್ರೆ ಏನಾಗ್ತತಿ ಇಲ್ಲಿ ಪಿ ರೆಸ್ ಟು 4 ಆಗ್ತೈತಿ. ಅಂದ್ರೆ 1 ಪ್ಲಸ್ 3 ಅಂದ್ರೆ 4. ದಿಸ್ ಒನ್ ಇಲ್ಲಿ ಕೂಡ ಕ್ಯೂ ರೆಸ್ ಟು ಏನೂ ಇಲ್ಲ ಅಂದ್ರೆ 1 ಇರ್ತೈತಿ. ಸೊ ಕ್ಯೂ ರೆಸ್ ಟು ಏನಾಯ್ತು 3 ಪ್ಲಸ್ 1 ಕ್ಯೂ ರೆಸ್ ಟು 4 ಕ್ಯೂ ರೆಸ್ ಟು 4. ಅರ್ಥ ಆಯ್ತಲ್ಲ. ಅಂದ್ರೆ -10 ಡಿವೈಡ್ ಬೈ 3 ಇಂಟು ಪಿ ಇಂಟು ಕ್ಯೂ ಕ್ಯೂಬ್ ಇಂಟು ಬ್ರಕೆಟ್ ಆಫ್ 6 ಡಿವೈಡ್ ಬೈ 5 ಪಿ ರೆಸ್ ಟು 3 ಕ್ಯೂ ರೆಸ್ ಟು 1. ಇವುಗಳ ಗುಣಲಬ್ಧ ಎಷ್ಟಾಯ್ತು ಅಂದ್ರೆ -4 ಪಿ ರೆಸ್ ಟು 4 ಕ್ಯೂ ರೆಸ್ ಟು 4. ಅರ್ಥ ಆಯ್ತಲ್ಲ ಇದು. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಾವು ಏನೇನು ಮಾಡಿದೀವಿ,
ಏಕಪದೋಕ್ತಿ, ದ್ವಿಪದೋಕ್ತಿ ಮತ್ತು ತ್ರಿಪದೋಕ್ತಿಯಿಂದ ಏಕಪದೋಕ್ತಿಯನ್ನ ಯಾವ ರೀತಿ ಗುಣಿಸಬೇಕು ಮತ್ತು ಅವುಗಳಿಗೆ ಸಂಬಂಧಪಟ್ಟಂತ ಅಭ್ಯಾಸ ಲೆಕ್ಕಗಳನ್ನ ನೋಡಿದೀವಿ. ಇನ್ನು ಮುಂದಿನ ಅವಧಿಯೊಳಗೆ ಏನ್ ಮಾಡ್ನು, ದ್ವಿಪದೋಕ್ತಿಯನ್ನ ದ್ವಿಪದೋಕ್ತಿಯೊಂದಿಗೆ ಯಾವ ರೀತಿ ಗುಣಿಸ್ಬೇಕು, ಆಮೇಲೆ ತ್ರಿಪದೋಕ್ತಿಯಿಂದ ದ್ವಿಪದೋಕ್ತಿಯನ್ನ ಯಾವ ರೀತಿ ಗುಣಿಸ್ಬೇಕು ಅಂತಕ್ಕಂಥದನ್ನ ನೋಡೋಣ. ಹಾಗಾದ್ರೆ ಅಲ್ಲಿವರೆಗೂ ನೀವೆಲ್ಲ ಏನ್ ಮಾಡ್ಬೇಕು, ನಮ್ಮ ವಿಸ್ತಾರ ಲರ್ನಿಂಗ್ ವಿಡಿಯೋಗಳನ್ನ ನೋಡ್ರಿ, ಲೈಕ್ ಮಾಡ್ರಿ ಮತ್ತು ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ. ಮುಂದಿನ ಅವಧಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ.